ಒಂದು ದಿನಕ್ಕೆ ನಮ್ಮ ಸೋಪು ಸುಮಾರು 10 ಲಕ್ಷ ಮೇಲ್ಪುಟ್ಟ ಸೋಪುಗಳನ್ನು ತಯಾರು ಮಾಡ್ತೀವಿ ಫರ್ ಡೇಗೆ. ನಮ್ಮ ಸೋಪು ಮೈಸೂರು ಸ್ಯಾಂಡಲ್ ಸೋಪು ನಮ್ಮದು ನ್ಯಾಚುರಲ್ ಆಗಿರೋದ್ರಿಂದ ನಾವು ಹಾನಿಕರಕವಾಗಿರ್ತಕ್ಕಂಥ ಯಾವುದೇ ಕೆಮಿಕಲ್ಗಳನ್ನು ಬಳಸೋದಿಲ್ಲ. ಶ್ರೀಗಂಧದ ಎಣ್ಣೆ ಹಾಕಿ ತಯಾರು ಮಾಡ್ತಕ್ಕಂಥ ಏಕೈಕ ಸೋಪು ಯಾವುದಪ್ಪ ಅಂತ ಹೇಳಿದ್ರೆ ಅದು ಮೈಸೂರು ಸ್ಯಾಂಡಲ್ ಸೋಪ್. ಇಡೀ ಪ್ರಪಂಚದಲ್ಲೇ ಹೆಣ್ಮಕ್ಳು ಮತ್ತು ಈಗಿನ ಯಂಗರ್ ಜನ್ರೇಷನ್ನು ಮತ್ತು ಓಲ್ಡ್ ಪೀಪಲ್ಲು ನಮ್ಮ ಸೋಪನ್ನು ಅತಿ ಯಥೇಚ್ಛವಾಗಿ ಬಳಸ್ತಾರೆ. ಅಲ್ಲಿ ಮೇಲೆ ಸೈಲೋ ಇದೆಯಲ್ಲ, ಅಲ್ಲಿ ನಮ್ಮ ಸೋಪ್ ನೂಡಲ್ಸು ಮತ್ತು ಅಲ್ಲಿ ಇರ್ತಕ್ಕಂಥ ಪ್ಲಾಟರ್ಗಳಲ್ಲಿ ಈ ಕೆಮಿಕಲ್ಸು ಇವೆಲ್ಲವೂ ಕೂಡ ಮಿಕ್ಸ್ ಮಾಡ್ತಾರೆ ಅಲ್ಲಿ. ನಮ್ಮ ಜೊತೆ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಬಗ್ಗೆ ಟೂರ್ ಮಾಡಲಿಕ್ಕೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಆಡಳಿತ ವಿಭಾಗದ ನಿರ್ದೇಶಕರು, ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಹೆಡ್ ಆದಂತಹ KS ಆಫೀಸರ್ ಗಂಗಪ್ಪ ಸರ್ ಅವ್ರ ಮುಖಾಂತರ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ಕಾರ. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್. ನನಗೆ ಇಲ್ಲಿಗೆ ಬಂದಾಗ ಗಂಧದ ನಾಡಿಗೆ ಬಂದಂಗೆ ಆಗ್ತಾ ಇದೆ. ಯಾಕೆಂದರೆ ಸುತ್ತ ನೋಡಿದರೂ ಗಂಧದ ಗಿಡಗಳಿದೆ. ಅದ್ರ ಜೊತೆಗೆ ಈ ಸಂಸ್ಥೆ ಬಗ್ಗೆ ಮಾತಾಡಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಟೆ. ಎಷ್ಟು ವರ್ಷದಿಂದ ನೀವು ಈ ಫೀಲ್ಡಿಗೆ ಬಂದ್ರಿ ಸರ್? KS ಆಫೀಸರ್ ಆದ ತಕ್ಷಣವೇ ಇಲ್ಲೇ ಕೆಲಸ ಮಾಡಿದ್ರೆ ಅಥವಾ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನಮಸ್ಕಾರ, ನನ್ನ ಹೆಸರು ಗಂಗಪ್ಪ ಅಂತೇಳಿ. ನಾನು ಇದಕ್ಕಿಂತಲೂ ಮುಂಚಿತವಾಗಿ ಬೇರೆ ಕಡೆ ಕೆಲಸ ಮಾಡಿ ಬಂದಿದ್ದೀನಿ. ಇಲ್ಲಿಗೆ ಬಂದು 1 ವರ್ಷ ಮೇಲೆ ಆಯಿತು. ನಾನು ಇಲ್ಲಿ GM ಅಡ್ಮಿನ್ ಮತ್ತು ಮಾರ್ಕೆಟಿಂಗ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಒಂದು ಗಂಧದ ಫ್ಯಾಕ್ಟ್ರಿನೇ ಅಂತೇಳಿ ಹೇಳ್ಬೋದು. ಇಲ್ಲಿ ಸುಗಂಧ ಇಡೀ ಪ್ರಪಂಚಕ್ಕೇ ಬೀರ್ತಾ ಇದೆ. ಸೊ ಇಲ್ಲಿ ಕೆಲಸ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಯಾಕಂದರೆ ಮೈಸೂರು ಮಹಾರಾಜರು ಹಾಕಿರ್ತಕ್ಕಂಥ, ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಕಿರ್ತಕ್ಕಂಥ ಫೌಂಡೇಶನ್ನು ಅವ್ರನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ದೂರದೃಷ್ಟಿ ಮತ್ತು SG ಶಾಸ್ತ್ರಿ ಅವರು ಆಗಿನ ಒಂದು ಕೆಮಿಕಲ್ ಇಂಜಿನಿಯರು. ಸೊ ಈ 3 ಜನ ಸೇರಿ ಈ ಒಂದು ಸಂಸ್ಥೆಗೆ ಅಸ್ಥಿಭಾರವನ್ನು ಹಾಕಿರ್ತಕ್ಕಂಥ ಮಹನೀಯರು. ಸೊ ಇವತ್ತು ಇದಕ್ಕೆ 108 ವರ್ಷಗಳ ಇತಿಹಾಸ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದು ಪ್ರಗತಿಯ ಇತಿಹಾಸದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಸರ್, ನಮಗೆ ಒಂದು ಡೌಟ್ ಬರುತ್ತೆ. ರಾಜರ ಕಾಲದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಬರೋಕ್ಕಿಂತ ಮುಂಚೆ ಸೋಪನ್ನ ಯಾವ ರೀತಿ ಉಪಯೋಗಿಸ್ತಾ ಇದ್ರು ಸರ್? ಸೋಪು ಬರೋದಕ್ಕಿಂತಲೂ ಮುಂಚಿತವಾಗಿ ಒಂದು ಅದನ್ನು ಏನು ಇದಕ್ಕೆ ಒಂದು ತನ್ನದೇ ಆದ ಪರಂಪರೆ ಇದೆ. ಈ ಶ್ರೀಗಂಧ ಅಂತಕ್ಕಂಥದ್ದು ವೇದಗಳ ಕಾಲದಲ್ಲಿ, ಪುರಾಣಗಳ ಕಾಲದಲ್ಲಿ ಇದು ಒಂದು ಮೆಡಿಟೇಷನ್ ಆಗಿ ಮತ್ತು ವೈದ್ಯಕೀಯ ರೀತಿಯಾಗಿ ಇದನ್ನು ಗಂಧದ ರೂಪದಲ್ಲಿ ಗಂಧವನ್ನು ಹರ್ಕೊಂಡು ಮೈಗೆ ಹಚ್ಕೊಂಡು ಅದನ್ನು ಬೆಳೆಸ್ತಾ ಇದ್ರು. ಶ್ರೀಗಂಧ ಲೇಪನ ಐತಿಹಾಸಿಕವಾಗಿ, ಪೌರಾಣಿಕವಾಗಿ, ಧಾರ್ಮಿಕವಾಗಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಶ್ರೀಗಂಧ. ಸೊ ಅಂಥ ಒಂದು ಮೆಟೀರಿಯಲ್, ಅಂಥ ಒಂದು ಗಂಧದಿಂದ ಎಣ್ಣೆಯನ್ನು ತೆಗೆದು ನಾವು ನ್ಯಾಚುರಲ್ ಆಗಿರ್ತಕ್ಕಂಥ ಸೋಪನ್ನು ಈ ಸಂಸ್ಥೆಯ ಮೂಲಕ ಉತ್ಪಾದನೆ ಮಾಡಿ ಇಡೀ ಪ್ರಪಂಚಕ್ಕೆ ಸುಮಾರು 54 ಬಗೆಯ ಉತ್ಪನ್ನಗಳನ್ನು ಕೊಡ್ತಾ ಇದೆ ಈ ಒಂದು ಸಂಸ್ಥೆ. ಹಾಗಾದರೆ ಇಲ್ಲಿ ನಾವು 1-2 ಥರದ್ದು ಉತ್ಪನ್ನಗಳಲ್ಲಿ ನೋಡಲ್ಲ, 54 ವೆರೈಟೀಸ್ ಬಗೆಯಾದಂಥದ್ದನ್ನು ನೋಡ್ತೀವಿ. ಓಕೆ, ಇಲ್ಲಿ ಯಾವೆಲ್ಲ ವಿಭಾಗಗಳು ಬರುತ್ತೆ ಸರ್? ಅದಕ್ಕಿಂತಲೂ ಮುಂಚಿತವಾಗಿ ಈ ಒಂದು ಸಂಸ್ಥೆಗೆ ಫೌಂಡೇಶನ್ ಆಗಿರ್ತಕ್ಕಂಥ ಮಹನೀಯರ ಒಂದು ಅಚ್ಚುಕಟ್ಟಾದ ಒಂದು ಸಂಸ್ಥೆಯನ್ನು ಈಗ ನಮ್ಮ ಘನ ಸರ್ಕಾರ, ಮಾನ್ಯ ಸಚಿವರು MB ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಜಿ ನಾಡುಗೌಡರ ಅವರ ಸಾರಥ್ಯದಲ್ಲಿ ಮತ್ತು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಅತ್ಯಂತ ಮುನ್ನಡೆಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಸಂಸ್ಥೆಯಾಗಿ ಮುಂದುವರಿದೆ. ನೀವೇ ಹೇಳ್ದಂಗೆ ನಮಗೆಲ್ಲ ಗೊತ್ತಿದೆ, ನಾಲ್ವಡಿ ಕೃಷ್ಣರಾಜರ ಕಾಲಘಟ್ಟದಲ್ಲಿ ಇದು ಬ್ರ್ಯಾಂಡ್ ಆಗಿ ಜಗತ್ತಿಗೆ ಪ್ರಸಿದ್ಧಿ ಆಯಿತು ಅಂತ ಹೇಳಿ. ಅದ್ರ ಜೊತೆಗೆ ಅಲ್ಲಿ 2 ತ್ರಿಮೂರ್ತಿಗಳಿದ್ದಾರೆ, ಅದರ ಅಕ್ಕಪಕ್ಕ ವಿಶ್ವೇಶ್ವರಯ್ಯರಿದ್ದಾರೆ, ಶಾಸ್ತ್ರಿಗಳಿದ್ದಾರೆ. ಇವರ ಕೊಡುಗೆಗಳೇನು ಸರ್ ಈ ಸಂಸ್ಥೆ? ನಮ್ಮ ಈ ಸಂಸ್ಥೆ 1916ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ದಿವಾನರಾಗಿದ್ದಾಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮತ್ತು ಆ ಕಾಲದಲ್ಲಿ SG ಶಾಸ್ತ್ರಿ ಅವರು ಕೆಮಿಕಲ್ ಇಂಜಿನಿಯರು, ಅವರು ಲಂಡನ್ಗೆ ಹೋಗಿ ಈ ಒಂದು ಕೆಮಿಕಲ್ಲು ಮತ್ತು ಪರ್ಫ್ಯೂಮರಿ ಹೇಗೆ ಮಿಕ್ಸ್ ಮಾಡ್ತಕ್ಕಂಥದ್ದನ್ನು ಅಧ್ಯಯನ ಮಾಡಿಕೊಂಡು ಬಂದು ಇಲ್ಲಿ ಒಂದು ಸ್ಯಾಂಡಲ್ವುಡ್ ಅನ್ನು ಬಳಸಿಕೊಂಡು ಮತ್ತು ಪರ್ಫ್ಯೂಮರನ್ನು ಬಳಸಿಕೊಂಡು ಸೋಪ್ ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಅಸ್ಥಿಭಾರವನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ನಮ್ಮ SG ಶಾಸ್ತ್ರಿ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಯಾಕೆ ಸೋಪ್ನ ತಯಾರು ಮಾಡಬೇಕು ಅಂತ ಅನಿಸುತ್ತೆ ಸರ್? ಅದಕ್ಕಿಂತ ಮುಂಚೆ ಎಲ್ಲೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಅವ್ರು? ಹಾಗಾದರೆ ಅದಕ್ಕಿಂತ ಮುಂಚೆ ಗಂಧದ ಸೋಪನ್ನು ಬಳಸ್ತಾ ಇರಲಿಲ್ವಾ ರಾಜ ಮಹಾರಾಜರ ಕಾಲದಲ್ಲಿ? ಬರೀ ಲೇಪನವಾಗಿ ಮಾತ್ರ ಬಳಸ್ತಾ ಇದ್ರಾ?
ಇಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಗಿಫ್ಟ್ ಆಗಿ ಕೊಡ್ತಾರೆ. ಫಾರಿನರ್ಸು ಬಂದಾಗ ಬ್ರಿಟಿಷರು ಕಾಲದಲ್ಲಿ ಆ ಸೋಪು ತಯಾರು ಮಾಡಿರ್ತಕ್ಕಂಥದ್ದನ್ನು ಒಂದು ಗಿಫ್ಟ್ ಆಗಿ ಕೊಡ್ತಾರೆ, ಬೇರೆ ಸೋಪುಗಳನ್ನು. ಬಟ್ ಅವರಿಗೆ ನಮ್ಮ ಮೈಸೂರಿನಲ್ಲೇ ಗಂಧದ ಮರಗಳು, ಈ ನಾಡಿನಲ್ಲಿ ಗಂಧದ ಮರಗಳು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದನ್ನು ಬಳಸ್ಕೊಂಡು ನಾವು ಯಾಕೆ ಒಂದು ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರು ಮಾಡಬಾರ್ದು ಅಂತಕ್ಕಂಥದ್ದು ಅವರ ಒಂದು ಇದಕ್ಕೆ ಬರುತ್ತೆ, ಕಲ್ಪನೆಗೆ. ಆವಾಗ ಇದು ಮೈಸೂರು ಸ್ಯಾಂಡಲ್ ವುಡ್ಡನ್ನು ಬಳಸ್ಕೊಂಡು ಮೈಸೂರು ಸ್ಯಾಂಡಲ್ ಸೋಪ್ ತಯಾರು ಮಾಡೋದಕ್ಕೆ ಈ ಇಬ್ಬರು ಮಹನೀಯರು ಅಂದರೆ ಎಸ್.ಸಿ. ಶಾಸ್ತ್ರಿ ಮತ್ತು ವಿಶ್ವೇಶ್ವರಯ್ಯನವರು ಸಾಥ್ ಕೊಡ್ತಾರೆ. ಸೊ ಆ ರೀತಿಯಾಗಿ ಈ ಒಂದು ಮೈಸೂರು ಸ್ಯಾಂಡಲ್ ಅಂತಕ್ಕಂಥದ್ದು ಉಗಮ ಆಗುತ್ತೆ. ಸ್ಟಾರ್ಟಿಂಗ್ ಉಗಮ ಆಗಿದ್ದು ಬೆಂಗಳೂರಲ್ಲೇನೆ ಸರ್? ಮೈಸೂರಲ್ಲಿ ಡಿಸ್ಟಿಲೇಷನ್ ಫ್ಯಾಕ್ಟ್ರಿ ಇರುತ್ತೆ. ಅಂದರೆ ಗಂಧದ ಎಣ್ಣೆಯನ್ನು ತೆಗಿತಕ್ಕಂಥದ್ದನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಸೋಪನ್ನು ಫಸ್ಟು ಬೆಂಗಳೂರಲ್ಲೇ ತಯಾರು ಮಾಡ್ತಾರೆ. ಓಕೆ, ಬನ್ನಿ ಸರ್ ನೋಡ್ಕೊಂಡು ಮಾತಾಡೋಣ. ಮತ್ತು ಸೋಪ್ ಅಂತ ಬಂದಾಗ ಅದಕ್ಕೆ ಒಂದು ಲೇಬಲ್ ಕೊಡಬೇಕಾಗುತ್ತೆ, ಅದಕ್ಕೊಂದು ಐಡೆಂಟಿಟಿ ಕೊಡಬೇಕಾಗುತ್ತೆ, ಶೇಪ್ ಕೊಡಬೇಕಾಗುತ್ತೆ, ಅದಕ್ಕೊಂದು ಲೋಗೋ ಕೊಡಬೇಕಾಗುತ್ತೆ. ಲೋಗೋ ಎಲ್ಲ ಯಾವ ರೀತಿ ಸರ್? ಲೋಗೋ ಅಂತಕ್ಕಂಥದ್ದನ್ನು ಶರ್ಬಾ ಅಂತಕ್ಕಂಥ ಒಂದು ನಮ್ಮ ಪರಂಪರೆಯುಳ್ಳ ಐತಿಹಾಸಿಕ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಶರ್ಬಾ ಲೋಗೋವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಸಿಂಹ ಮತ್ತು ಆನೆ ಎರಡೂ ಕೂಡ ಅದು ಸೇರಿ ಒಂದು ಪ್ರತಿನಿಧಿಸುತ್ತದೆ. ಸೊ ಪ್ರಗತಿ, ಮುನ್ನಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಿಂಬಲ್ಲು ಇದೆ. ಹಾಂ, ಇಲ್ಲಿ ನೋಡ್ತಾ ಇದ್ದೀವಲ್ಲ ಶರ್ಬಾ. ಓಕೆ, ಅದನ್ನು ಕೂಡ ಇಲ್ಲಿ ಸ್ಟ್ಯಾಚ್ಯೂ ಥರ ನೀವು ಮಾಡಿ ನಿಲ್ಲಿಸಿದ್ರೆ ಬಂದವ್ರಿಗೆ ಒಂದು ರೀತಿಯಾಗಿ ಅಟ್ರಾಕ್ಷನ್ ಆಗಲಿ, ಇದ್ರ ಇತಿಹಾಸ ತಿಳ್ಕೊಳ್ಳಿ ಅಂತ ಹೇಳಿ. ಸರ್, ಸ್ಟಾರ್ಟಿಂಗಲ್ಲಿ ಹೇಗೆ ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮೌತು ಜನಗಳಿಗೆ ರೀಚ್ ಆಯಿತಾ, ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಾ? ಯಾಕೆಂತ ಹೇಳಿದರೆ ಇವಾಗಿನ ಕಾಲಘಟ್ಟದಲ್ಲಿ ಅಡ್ವರ್ಟೈಸ್ ಮಾಡೋದು ತುಂಬ ಈಸಿ ಆಗಿದೆ. ಸೋಷಿಯಲ್ ಮೀಡಿಯಾ ಇದೆ, ಮಾಧ್ಯಮಗಳಿದೆ, ಬೇರೆ ಬೇರೆ ರೀತಿಯಾಗಿ ಮಾಡ್ತೀವಿ. ಬೋರ್ಡು, ಕಟ್ಔಟು ಏನು. ಆವಾಗಿನ ಕಾಲದಲ್ಲಿ ಹೇಗೆ ಜನರಿಗೆ ರೀಚ್ ಆಗಿದ್ದು ಮೈಸೂರು ಸ್ಯಾಂಡಲ್ ಸೋಪು? ಬೇರೆ ವಿದೇಶಕ್ಕೆಲ್ಲ ಹೋಗಿ ಬಂದಿದ್ದು ಹೇಗೆ ಸರ್? ಇದು ಒಂದು ರಾಜರ ಕಾಲದಲ್ಲೇ ಮಹತ್ವವನ್ನು ಹೊಂದಿರತಕ್ಕಂಥ ಸೋಪ್ ಆಗಿರೋದ್ರಿಂದ ಅವಾಗ ರಾಜರು ಸ್ವತಃ ಬಳಸ್ತಾ ಇದ್ದರು. ಮತ್ತು ಆಗಿನ ಒಂದು ಏನು ಈ ಒಂದು ನಮ್ಮ ಸಾಮ್ರಾಜ್ಯ, ಮೈಸೂರು ಸಾಮ್ರಾಜ್ಯ ಏನಿತ್ತು, ರಾಜರು ಬಳಸ್ತಾ ಇರುವಾಗ ಎಲ್ಲ ನೌಕರರು, ಎಲ್ಲ ಜನರು ಕೂಡ ಅವಾಗ ಬಳಸೋದಕ್ಕೆ ಮೌತ್ ಟು ಮೌತ್ ಪ್ರಸಿದ್ಧಿಯನ್ನು ಆಗಿ ಇದಾಗಿದೆ. ಓಕೆ, ಆವಾಗಲೂ ಕೂಡ ಮೈಸೂರು ಸ್ಯಾಂಡಲ್ ಸೋಪು ಜನಸಾಮಾನ್ಯರಿಗೂ ಕೂಡ ಸಿಗ್ತಾ ಇದ್ದ? ಹೌದು ಮೇಡಮ್, ಹೌದು. ಅವಾಗಲೂ ಕೂಡ ಸಿಗ್ತಾ ಇತ್ತು. ಆರಂಭದಲ್ಲಿ ಸುಮಾರು 210 ಮೆಟ್ರಿಕ್ಸ್ ಟನ್ಗಳಷ್ಟು ನಾವು ಆರಂಭದಲ್ಲೇ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ, ಉತ್ಪಾದನೆ ಮಾಡಿ ಎಲ್ಲರಿಗೂ ತಲುಪೋ ಥರ. ಅಂದರೆ ಕೇವಲ ರಾಜರಿಗಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ಆವಾಗಿನ ಕಾಲದಲ್ಲೇ ತಲುಪುವಂಥ ವ್ಯವಸ್ಥೆ ಇತ್ತು. ಓಕೆ ಸರ್, ಇಲ್ಲೆಲ್ಲ ನೋಡ್ತೀವಲ್ಲ ಸುತ್ತಮುತ್ತ ಎಲ್ಲ ಗಂಧದ ಗಿಡಗಳಿದೆ. ಈ ಕಾನ್ಸೆಪ್ಟ್ ಎಲ್ಲ ಬಂದಿದ್ದು ಹೇಗೆ ಸರ್? ಹಳೆ ಕಾಲದ ಗಂಧದ ಮರಗಳನ್ನ ಇಲ್ಲಿ ನೋಡ್ಬೋದಾ ನಾವು, ಅಥವಾ ಇತ್ತೀಚೆಗೆಲ್ಲ ಬೆಳೆಸ್ತಾ ಇರೋದಾ? ಹಳೆ ಕಾಲದಲ್ಲಿ ತುಂಬ ಯಥೇಚ್ಛವಾಗಿ ಇತ್ತು ಗಂಧದ ಮರಗಳು, ಎಲ್ಲ ಕಾಡಲ್ಲಿ ಕೂಡ ಬೆಳೀತಾ ಇತ್ತು. ಈಗ ಅದೇ ಕಾನ್ಸೆಪ್ಟಲ್ಲಿ ಗಂಧದ ಮರಗಳು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಗಂಧದ ಗಿಡಗಳನ್ನು ಹಾಕಿ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ವರ್ಷ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ನೇತೃತ್ವದಲ್ಲಿ 2000 ಗಿಡಗಳನ್ನು ಬೆಳೆಸಿದ್ದೀವಿ 1 ಎಕರೆಯಲ್ಲಿ. ಹಿಂದೆನೇ ಇದರಿಂದ ನೋಡ್ಬೋದು. ಓವರಾಲ್ ಇದು ಎಷ್ಟು ಎಕರೆ ಇದೆ ಸರ್? ಹಾಗಾದ್ರೆ ಓವರಾಲ್ ಇದು 37 ಎಕರೆ ಇದೆ. ಫ್ಯಾಕ್ಟ್ರಿ 37 ಎಕರೆ. ಹಾಗಾದ್ರೆ ನಾವು ವಾಕ್ತ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಒಂದಿನೂ ಸಾಕಾಗಲ್ಲ ಸರ್? 37 ಎಕರೆಯಲ್ಲಿ ಮಾಡ್ಬೋದಾ? ಓಕೆ, ಅಷ್ಟು ಮೇಂಟೆನೆನ್ಸ್ ಎಲ್ಲ ಮಾಡಿದ್ದೀರಾ? ಏಕೆಂದರೆ ಸುತ್ತ ನೋಡಿದರೆ ಗ್ರೀನರಿ ಇದೆ, ಅಲ್ಲಲ್ಲಿ ನೀರಿನ ವಾತಾವರಣ ಇದೆ. ಹೊರಗಡೆ ಎಷ್ಟು ಹೀಟ್ ಇದ್ರೂ ಕೂಡ ಇಲ್ಲಿಗೆ ಬಂದರೆ ಕೂಲ್ ಆಗಿದೆ. ಮತ್ತು ಸುವಾಸನೆ, ಸ್ಮೆಲ್, ಹೈ ಪರ್ಫ್ಯೂಮ್ ಸ್ಮೆಲ್ ಇಲ್ಲಿಗೆ ಮೂಗಿಗೆ ಹೊಡಿತಾ ಇದೆ. ಯಾಕೆಂದರೆ ಫ್ಯಾಕ್ಟ್ರಿ ಒಳಗಡೆ ಇರ್ಬೋದು, ಅದರ ಹೊರಗಡೆ ಇಲ್ಲಿಗೆ ಬಂದರೆ ಬೇರೆಯಾದಂಥ ಒಂದು ಕೇಳಿರ್ತೀವಲ್ಲ ನಾವು, ಅಣ್ಣವ್ರು ಹಾಡು ಕೇಳಿದ್, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಅದು ಇಲ್ಲಿಗೆ ಬಂದರೆ ನಮ್ಗೆ ಅನುಭವಕ್ಕೆ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಏಕೆಂದರೆ ಸುತ್ತ ಗಂಧದ ಮರಗಳು, ಬೇರೆ ಬೇರೆ ರೀತಿಯಾದ ಶೋ ಗಿಡಗಳನ್ನ ನೋಡೋದ್ರ ಜೊತೆಗೂ ಕೂಡ ಇಲ್ಲಿ ಗಂಧದ ಮರಗಳು ಬೆಳೆಸಿ ಕಾಪಾಡುವಂಥ ಪ್ರಯತ್ನ ಮಾಡ್ತಿದ್ರೆ ನಿಜವಾಗ್ಲೂ ನಿಮ್ಮ ಸಂಸ್ಥೆಗೆ ನನ್ನ ಕಡೆಯಿಂದ ಒಂದು ಆಟ್ಸ್ ಆಫ್ ಸರ್. ಹೇಗಿದೆ ಸರ್? ಅಂದರೆ ಇಲ್ಲಿ ಯಾವೆಲ್ಲ ವಿಭಾಗಗಳನ್ನ ನಾವು ನೋಡ್ಬೋದು? ನೀವು ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಆಗಿ ಮುಖ್ಯವಾಗಿ ಮಾನವ ಸಂಪನ್ಮೂಲ ವಿಭಾಗ ಅಂತಿದೆ, ಹಣಕಾಸು ವಿಭಾಗ ಅಂತೇಳಿ ಇದೆ, ಮತ್ತು R&D ವಿಭಾಗ ಅಂತೇಳಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಅಂತಕ್ಕಂಥದ್ದು, ಕ್ವಾಲಿಟಿ ವಿಭಾಗ ಅಂತಕ್ಕಂಥದ್ದು ಇದೆ, ಮೆಟೀರಿಯಲ್ ವಿಭಾಗ ಅಂತಕ್ಕಂಥದ್ದು ಇದೆ, ಸಾಮಗ್ರಿಗಳನ್ನು ತರಿಸ್ಕೊಳ್ತಕ್ಕಂಥ ವಿಭಾಗ, ಮತ್ತು ಸ್ಟೋರ್ ವಿಭಾಗ ಅಂತೇಳಿ ಇದೆ, ಮತ್ತು PRO ಸೆಕ್ಷನ್ನು ಅಂತಕ್ಕಂಥದ್ದು ಇದೆ, ಕ್ಯಾಂಟೀನ್ ವಿಭಾಗ ಅಂತೇಳಿ ಇದೆ, ಮತ್ತು ಇಲ್ಲಿ ಪ್ರೊಡಕ್ಷನ್ ವಿಭಾಗ ಅಂತೇಳಿ ಇದೆ. ಸುಮಾರು ಒಂದು 10 ವಿಭಾಗಗಳು ಇಲ್ಲಿ ಕೆಲಸ ಮಾಡುತ್ತೆ. ಓಕೆ, ಪ್ರೊಡಕ್ಷನ್ ಅಂತ ಬಂದಾಗ ಎಷ್ಟು ವಿಭಾಗಗಳು ಬರುತ್ತೆ ಸರ್? ಪ್ರೊಡಕ್ಷನ್ ಇಲ್ಲಿ ನಾವು ನಿಂತ್ಕೊಂಡಿರೋದು ಇವಾಗ ಸಾಬೂನು ವಿಭಾಗ, R&D ಮತ್ತು ಪ್ರೊಡಕ್ಷನ್ ಅಕ್ಕಪಕ್ಕನೇ ಇರುತ್ತೆ.
ಸೊ ಇಲ್ಲಿ ಪ್ರೊಡಕ್ಷನ್ನು ಅವರು 11 ಯೂನಿಟ್ಗಳಾಗಿ ಕೆಲಸ ಮಾಡುತ್ತೆ. 11 ಯೂನಿಟ್ಗಳಲ್ಲಿ ಅಂದರೆ ಮಿಷಿನ್ 1 to 11 ಮಿಷನ್ಸ್ ಇದ್ದಾವೆ. ಸೊ ಅಲ್ಲಿ ಪ್ರೊಡಕ್ಷನ್ನು ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಇಲ್ಲಿ ಶಿಫ್ಟಲ್ಲಿ 560 ಜನ ಇಲ್ಲಿ ಕೆಲಸ ಮಾಡ್ತಾರೆ 3 ಶಿಫ್ಟ್ಗಳಲ್ಲಿ. ಸೊ ಕಳೆದ ವರ್ಷ ಎಲ್ಲ ಸೇರಿ ಅಂದರೆ ಈ ಕಾಸ್ಮೆಟಿಕ್ಸು, ಸೋಪ್ಸು, ಡಿಟರ್ಜೆಂಟ್ಸು ಎಲ್ಲ ಸೇರಿ ಸುಮಾರು 36,000 ಮೆಟ್ರಿಕ್ ಟನ್ಸು ಇತ್ತು. ಈ ವರ್ಷ 38,000 ಮೆಟ್ರಿಕ್ ಟನ್ಗೆ ರೀಚ್ ಆಗಿದ್ದೀವಿ. 38,000. ಸೊ ಕಳೆದ 3 ವರ್ಷಗಳಿಂದ ನಮ್ಮದು ಯಥೇಚ್ಛವಾಗಿ ಗ್ರೌತನ್ನು ಅಚೀವ್ಮೆಂಟು ಮಾಡಿಕೊಂಡು ಬಂದಿದೆ. ಕಳೆದ ವರ್ಷ 12% ಇದ್ದರೆ ಈ ವರ್ಷ 14% ನಾವು ಗ್ರೌತನ್ನು ಸಾಧಿಸಿದ್ದೀವಿ. ಮತ್ತು 362 ಕೋಟಿ 23-24ರಲ್ಲಿ 362 ಕೋಟಿ ನಾವು ಪ್ರಾಫಿಟನ್ನು ಅಚೀವ್ ಮಾಡಿದ್ದೀವಿ. 362 ಕೋಟಿ. ವಾವ್! ನಮಗೆ ಕೇಳಿದ್ರೇ ಒಂದು ರೀತಿಯಾಗಿ ಮೈ ರೋಮಾಂಚನ ಆಗ್ತಾ ಇದೆ. ಯಾಕೆಂದರೆ ಒಂದು ಬ್ರ್ಯಾಂಡು 100 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಮತ್ತು ಮೊನ್ನೆ ದಿನಕ್ಕೊಂದು ಪ್ರಾಡಕ್ಟ್ ಬರುತ್ತೆ, ಅದ್ರ ಸ್ಮೆಲ್ ಏನು ಕೊರತೆ ಇಲ್ಲ. ಆದರೂ ಕೂಡ ಜನಗಳಿಗೆ ಒಂದು ರೀತಿಯಾಗಿ ಮೈಸೂರು ಸ್ಯಾಂಡಲ್ ಸೋಪನ್ನೇ ಬಳಸಬೇಕು ಅಂತೇಳಿ ಇಷ್ಟೊಂದು ಲಾಭ ಗಳಿಸ್ತಾ ಇದೆಯಲ್ಲ, ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್ ಕ್ವಾಲಿಟಿ ವೈಸ್ ಎಲ್ಲ? ನೋಡ್ರಿ, ನಾನು ಅವಾಗಲೇ ಹೇಳಿದೆ, ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದ್ದಾವೆ, ಇದರಲ್ಲಿ ನ್ಯಾಚುರಲ್ ಆಗಿ ಇದೆ ಮತ್ತು ಆಯುರ್ವೇದಿಕ್ ಪ್ರಾಪರ್ಟೀಸ್ ಇದ್ದಾವೆ. ಇದು ಬೇರೆ ಸೋಪುಗಳಿಗೆ ನಮ್ಮ ಒಂದು ಏನು ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥ ಬೇರೆ ಫೀರ್ಸ್ ಅಥವಾ ಕಾಂಪಿಟೇಟರ್ ಸೋಪ್ಸ್ ಇದಾವಲ್ವಾ, ಅವರು ಸಿಂಥೆಟಿಕ್ ಮೆಟೀರಿಯಲ್ಸನ್ನು ಹೆಚ್ಚಾಗಿ ಬಳಸಿ ತಯಾರು ಮಾಡ್ತಾರೆ. ನಾನು ಯಾವುದು ಅಂತೇಳಿ ಹೇಳಕ್ಕೆ ಹೋಗೋದಿಲ್ಲ. ಬಟ್ ನಮ್ಮದು ನ್ಯಾಚುರಲ್ ಆಗಿರ್ತಕ್ಕಂಥ ಶ್ರೀಗಂಧದ ಎಣ್ಣೆ ಹಾಕಿ ತಯಾರು ಮಾಡ್ತಕ್ಕಂಥ ಏಕೈಕ ಸೋಪು ಯಾವುದಪ್ಪ ಅಂತ ಹೇಳಿದ್ರೆ ಅದು ಮೈಸೂರು ಸ್ಯಾಂಡಲ್. ಇಡೀ ಪ್ರಪಂಚದಲ್ಲೇ. ಯಾಕಂದರೆ ಅಷ್ಟೊಂದು ನ್ಯಾಚುರಲ್ಲು, ಸ್ಕಿನ್ ಸೇವರು ಮತ್ತು ಅತಿ ಹೆಚ್ಚು TFM ಅಂತೇಳಿ ಬರುತ್ತೆ, ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತೇಳಿ. ಅದು 80% ಇದೆ. ಅದು 80% ಇದ್ದರೆ ನಮಗೆ ಸ್ಕಿನ್ ಸೇವ್ ಆಗುತ್ತೆ, ಅಂದರೆ ಮೈಚರ್ ಹೊಂದಿರುತ್ತೆ ಮತ್ತು ಆರೋಗ್ಯಯುತವಾಗಿರುತ್ತೆ, ತ್ವಚೆ ಹೊಳೆಯುತ್ತೆ, ಗ್ಲೋಯಿಂಗ್ ಆಗುತ್ತೆ. ಇವೆಲ್ಲವೂ ಕೂಡ ಒಂದು ಆರೋಗ್ಯಯುತ ಅಂಶಗಳಿರೋದ್ರಿಂದ ಹೆಣ್ಮಕ್ಳು ಮತ್ತು ಈಗಿನ ಯಂಗರ್ ಜನ್ರೇಷನ್ನು ಮತ್ತು ಓಲ್ಡ್ ಪೀಪಲ್ಲು ನಮ್ಮ ಸೋಪನ್ನು ಅತಿ ಯಥೇಚ್ಛವಾಗಿ ಬಳಸ್ತಾರೆ. ಒಂದು ದಿನಕ್ಕೆ ನಮ್ಮ ಸೋಪು ಸುಮಾರು 10 ಲಕ್ಷ ಮೇಲ್ಪಟ್ಟು ಸೋಪುಗಳನ್ನು ತಯಾರು ಮಾಡ್ತೀವಿ ಪರ್ ಡೇಗೆ. ಸೊ ಹೀಗಾಗಿ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ನಮ್ಮ ಸೋಪ್ಗೆ. ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದರೆ ಬೆಳಗ್ಗೆನೂ ಎಲ್ಲ 6 ಬ್ರಾಂಚ್ಗಳಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ. ಅಲ್ಲಿಗೂ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ, ಅಷ್ಟೊಂದು ಡಿಮ್ಯಾಂಡ್ ಇದೆ ನಮ್ಮ. ಓಕೆ, ಡಿಮ್ಯಾಂಡ್ಗೆ ಏನು ಕೊರತೆ ಇಲ್ಲ. ದಿನಕ್ಕೆ 10 ಸೋಪ್ಗಳು ಮಾರ್ಕೆಟಿಗೆ ಹೊಸದಾಗಿ ಬಂದರೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ಗೆಂತೂ ಕೊರತೆ ಏನಿಲ್ಲ. ಬ್ರ್ಯಾಂಡ್ ಏನು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ, ಇವಾಗ ನಾವು ಬೇರೆ ಕಡೆ ಎಲ್ಲ ಹೋದಾಗ ಬೇರೆ ಸರ್ಕಾರ ಸಂಸ್ಥೆಗಳು ಮುಚ್ಚುವಂಥ ಹಂತಕ್ಕೆ ಬಂದಿದ್ದಾವೆ. ಅಂಥದ್ರಲ್ಲಿ ಒಂದು ಪರಂಪರಾಗತವಾದಂಥ ಇತಿಹಾಸ ಇದೆ. ಮಾರ್ಕೆಟಲ್ಲಿ ಹೇಗೆ ಸರ್, ಕಾಂಪಿಟೇಟರ್ ನಿಮ್ಗೆ ಯಾರೂ ಇಲ್ಲ? ಕಾಂಪಿಟೇಟರ್ ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಸೋಪನ್ನು ಹೆಚ್ಚಾಗಿ ಬಳಸ್ತಾರೆ. ನಮ್ಮ ಸೋಪು ಮೈಸೂರು ಸ್ಯಾಂಡಲ್ ಸೋಪು ನಮ್ಮದು ನ್ಯಾಚುರಲ್ ಆಗಿರೋದ್ರಿಂದ ನಾವು ಹಾನಿಕರಕವಾಗಿರ್ತಕ್ಕಂಥ ಯಾವುದೇ ಕೆಮಿಕಲ್ಗಳನ್ನು ಬಳಸೋದಿಲ್ಲ. ಆರೋಗ್ಯವಾಗಿರ್ತಕ್ಕಂಥ ಪರ್ಫ್ಯೂಮರಿ ಕೆಮಿಕಲ್ಸು ನಾವು ಬಳಸ್ತಕ್ಕಂಥದ್ದು. ಎಲ್ಲ ಕ್ವಾಲಿಟಿಯಲ್ಲಿ ನಂಬರ್ 1, ಎಲ್ಲ ಟೆಸ್ಟೆಡ್ ಆಗೇ ನಮ್ಮದು. ಬಿಫೋರ್ ರಾ ಮೆಟೀರಿಯಲ್ಲು, ಆಫ್ಟರ್ ಯೂಸಿಂಗ್ ದಿ ರಾ ಮೆಟೀರಿಯಲ್ಲು ಕ್ವಾಲಿಟಿನ ಟೆಸ್ಟ್ ಮಾಡ್ತೀವಿ ನಾವು. ಮಾರ್ಕೆಟಿಗೆ ಬಿಡೋದಕ್ಕಿಂತಲೂ ಮುಂಚಿತವಾಗಿ ಟೆಸ್ಟ್ ಮಾಡ್ತೀವಿ. ಎಲ್ಲ ಕ್ವಾಲಿಟಿಯಲ್ಲಿ ನಂಬರ್ 1 ಅಂತ ಹೇಳಿದ್ಮೇಲೆ ನಾವು ಮಾರ್ಕೆಟಿಗೆ ಬಿಡ್ತೀವಿ. ಸೊ ನಮ್ಮ ವಸ್ತುಗಳು ಸುಮಾರು ನಾನು ಈಗಾಗಲೇ ಹೇಳಿದಂಥ 54 ಹೆಚ್ಚು ಮೇಲ್ಪಟ್ಟು ಧೂಪ್ ಇರ್ಬೋದು, ಅಗರಬತ್ತಿ ಇರ್ಬೋದು, ಅಥವಾ MS ಮೈಸೂರು ಸ್ಯಾಂಡಲ್ 75, 125 ಮೈಸೂರು ಸ್ಯಾಂಡಲ್ 150 ಗ್ರಾಮ್ಸು, ಇವೆಲ್ಲವೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸೋಪುಗಳು, ಅತ್ಯುತ್ತಮವಾಗಿ ಆರೋಗ್ಯವನ್ನು, ತ್ವಚೆಯನ್ನು ಕಾಪಾಡ್ತಕ್ಕಂಥ ಸೋಪುಗಳು. ಓಕೆ, ಮಿನಿಮಮ್ ರೇಟಿಂದ ಮ್ಯಾಕ್ಸಿಮಮ್ ಎಷ್ಟು ರೇಟ್ವರೆಗೂ ಇಟ್ಟಿದ್ದೀರಾ ಸರ್ ಮೈಸೂರು ಸ್ಯಾಂಡಲ್ಸು? ನಮ್ಮದು ಈಗ ಮೈಸೂರು ಸ್ಯಾಂಡಲ್ 42 ರೂಪೀಸು, ಇದು ಮೈಸೂರು ಸ್ಯಾಂಡಲ್ 75 ಗ್ರಾಮ್ಸು. ನಾವು ಆ್ಯಕ್ಚುಲಿ ಹೆಚ್ಚಾಗಿ ಕಾಂಪಿಟೇಟರ್ಸ್ ಥರ ಹೆಚ್ಚಾಗಿ ನಾವು 3-4 ವರ್ಷಗಳಿಂದ ಪ್ರೈಸೇ ಹೆಚ್ಚು ಮಾಡೋದಿಲ್ಲ. ನಮಗೆ ಮಾರ್ಜಿನ್ ರೇಟಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ. ನಾವು ಲಾಭ ಮಾಡ್ತಕ್ಕಂಥ ಸಂಸ್ಥೆ ಅಲ್ಲ. ನಾವು ಮಾರ್ಜಿನ್ ಇಟ್ಕೊಂಡು ಸೋಪ್ಗೆ ಎಷ್ಟು ತಯಾರಿಕೆ ಆಗುತ್ತೆ ಅಷ್ಟು ಮಾತ್ರ ಖರ್ಚನ್ನು ಬಳಸ್ಕೊಂಡು ಉಳಿದಿದ್ದೆಲ್ಲವೂ ಕೂಡ ನಾವು ಸಾರ್ವಜನಿಕರಿಗೆ ಕೊಟ್ಬಿಡ್ತೀವಿ. ಎಲ್ಲ ಮಾರ್ಜಿನ್ ಮಾಡ್ಕೊಂಡು ಬೆಲೆ ಕೂಡ ನಾವು ಹೆಚ್ಚು ಮಾಡ್ತಾಯಿಲ್ಲ. 3-4 ವರ್ಷದಿಂದ ಸೇಮ್ ಅದೇ ರೇಟಲ್ಲಿ ಅತ್ಯುತ್ತಮವಾದ ಕ್ವಾಲಿಟಿ ಉತ್ಪನ್ನಗಳನ್ನು ನಾವು. ಅಂದರೆ ಹೈಯೆಸ್ಟ್ ರೇಟ್ ಯಾವುದು ಸರ್ ಸೋಪು?
ಬೇರೆ ಬೇರೆ ಇರುತ್ತೆ ಮಾರ್ಕೆಟಲ್ಲಿ. ನಾವು ಇಲ್ಲಿ ಕಾಂಪಿಟೇಷನ್ ಮೈಸೂರು ಸ್ಯಾಂಡಲ್ ನಮ್ಮಲ್ಲಿ ಇದು ಮಿಲೇನಿಯಂ ಅಂತೇಳಿ 840 ರೂಪಾಯಿ ಮಿಲೇನಿಯಂ ಸೋಪು ಅಂತಕ್ಕಂಥದ್ದು. ಅದು ಏನೋ ರಿಚ್ನೆಸ್ ಸೋಪ್, ಆಯಿಲ್ ಹೆಚ್ಚು ಬಳಸಿ ತಯಾರು ಮಾಡ್ತೀವಿ. ತುಂಬ ಫ್ರಾಗ್ರೆನ್ಸು, ತುಂಬ ಒಂಥರ ಮೈಕಾಂತಿ ಹೆಚ್ಚಿಸ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಅತಿ ಹೆಚ್ಚು ಒಂದು ಮೌಲ್ಯಯುತ ಸೋಪ್ ಅಂದರೆ ಮಿಲೇನಿಯಂ ಸೋಪು ಅಂತಕ್ಕಂಥ ಮೈಸೂರು ಸ್ಯಾಂಡಲ್ ಮಿಲೇನಿಯಂ. ಓಕೆ, ಅದಕ್ಕೂ ಕೂಡ ಡಿಮ್ಯಾಂಡ್ ಇದೆ, ಯಾಕೆಂದ್ರೆ ಇಲ್ಲಿ ಪ್ರೊಡಕ್ಷನ್ ತುಂಬಾ ಆಗ್ತಾ ಇದೆ demand ಅಂತ ಇದೆ, ತುಂಬಾ ಹೇಳಿದಾಗ demand ಇದೆ. ಅದನ್ನು ಖರೀದಿ ಮಾಡುವಂತ ಜನರು ಕೂಡ ಇದ್ದಾರೆ. ತುಂಬ ಇದ್ದಾರೆ, ಅದಕ್ಕೇನು ಹೆಚ್ಚು ಡಿಮ್ಯಾಂಡ್ ಇದೆ. ನಾವು ಅದನ್ನು ಕೂಡ ಹೆಚ್ಚು ಉತ್ಪಾದನೆ ಮಾಡ್ತೀವಿ. ಓಕೆ, ಎಲ್ಲೆಲ್ಲಿಗೆಲ್ಲ ರವಾನೆ ಆಗುತ್ತೆ ಸರ್? ಯಾವ ದೇಶಕ್ಕೆ ಅತಿ ಹೆಚ್ಚು ರವಾನೆ ಆಗುತ್ತೆ ಮೈಸೂರು ಸ್ಯಾಂಡಲ್ ಸೋಪ್? ನಮ್ಮ ಭಾರತೀಯರು ಬಿಟ್ಟು ಬೇರೆ ಯಾವ ರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ? ಅರಬ್ ಕಂಟ್ರೀಸು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಯುರೋಪ್ ಕಂಟ್ರಿಗಳಿಗೆ ಹೋಗುತ್ತೆ, ಫ್ರಾನ್ಸು, ಇಟಲಿ, ಜರ್ಮನಿ, ಆಮೇಲೆ ಇದು ಏನೋ ನಮ್ಮ ದುಬೈಗೆ, ಅಮೇರಿಕಾಗೆ, ಕೆನಡಾಗೆ, ಸೊ ಈ ಎಲ್ಲ ಕಂಟ್ರಿಗಳಿಗೂ ಹೋಗ್ತಾ ಇದೆ. ಈಗ 25 ಕಂಟ್ರಿಗಳಿಗೂ ಹೋಗ್ತಾ ಇದೆ. ಪ್ಲಾನಿಂಗ್ ಟು 80 ಕಂಟ್ರೀಸ್ಗೆ ಹೋಗೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದೀವಿ. 18 ಕಂಟ್ರೀಸ್, 80 ಕಂಟ್ರೀಸ್, 80 ರಾಷ್ಟ್ರಗಳಿಗೆ ನಮ್ಮ ಹೆಮ್ಮೆಯ ಮೈಸೂರು ಸಾಮ್ರಾಜ್ಯದ, ನಮ್ಮ ಕರ್ನಾಟಕದ ಹೆಮ್ಮೆಯ ನಮ್ಮ ಪ್ಲಾನ್ ಮಾಡಿದ್ದೀವಿ ಮೇಡಮ್. ಮಾಡ್ತಾ ಈಗ ಇದ್ದೀರಾ? 25 ಕಂಟ್ರಿಗಳಿಗೂ ಹೆಚ್ಚು ಹೋಗ್ತಾ ಇದ್ದೇವೆ. ಮುಂದೆ ಪ್ಲಾನ್ ಮಾಡ್ತೀವಿ ಅದನ್ನು. ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ಅಂದಾಜು? ಇಲ್ಲಿ ನಮ್ಮಲ್ಲಿ 1946 ಜನ ಕೆಲಸ ಮಾಡ್ತಾರೆ. ಎಲ್ಲ ಪುಟ್ ಟುಗೆದರ್, ಎಲ್ಲ ಆಲ್ ಓವರ್ ಬ್ರಾಂಚಸ್ಸು, ಈ ಟೆನ್ನೇಜು, ಇವರೆಲ್ಲರೂ ಕೂಡ ಸೇರಿ ಪುಟ್ ಟುಗೆದರ್ ಒಟ್ಟಾಗಿ ಸೇರಿಸಿದ್ರೆ 1946 ಜನ ಇದು ಕೆಲಸ ಮಾಡ್ತಾರೆ. ಎಲ್ಲವೂ ಕೂಡ ರೈಟ್ ಪೀಪಲ್ ಇನ್ ದಿ ರೈಟ್ ಪ್ಲೇಸು ಅಂತಕ್ಕಂಥದ್ದು. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ನೇತೃತ್ವದಲ್ಲಿ, ಮಾನ್ಯ ಸಚಿವರ ಒಂದು ಸಾರಥ್ಯದಲ್ಲಿ, ಮಾನ್ಯ ಅಧ್ಯಕ್ಷರ ನಿರ್ದೇಶನದಲ್ಲಿ ನಮ್ಮ ಸಂಸ್ಥೆ ಅತ್ಯುತ್ತಮವಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದೆ. ಸೊ ಎಲ್ಲರೂ ಕೂಡ ಮ್ಯಾನ್ ಪವರು ತುಂಬ ಎಫಿಸಿಯನ್ಸಿಯಿಂದ, ಅದೇ ಮಿಷನ್ಸಿಂದ, ಅದೇ ಜನರು ಅತಿ ಹೆಚ್ಚು ಉತ್ಪಾದನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನಾಡೋಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆರಂಭದಲ್ಲಿ ಸಾಬೂನು ಬಂತು, ಅದಾದ ನಂತರ ಪರ್ಫ್ಯೂಮ್ ಯಾವಾಗ ಬಂತು, ಮತ್ತು ಈ ಫೇಸ್ ಕಾಂತಿಗಳು ಅಂತ ಹೇಳಿದರೆ ಫೇಸ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥದ್ದು ಕಾಸ್ಮೆಟಿಕ್ಸ್ ಐಟಮ್ಸ್ ಎಲ್ಲ ಯಾವಾಗ ತಗೊಬಂದ್ರಿ ಸರ್? ಎಷ್ಟು ವರ್ಷಗಳು ತಗೊಂಡ್ಕೊಳ್ತು? 1980ರ ನಂತರ ನಮ್ಮ ಡಿಟರ್ಜೆಂಟ್ ಪ್ಲ್ಯಾಂಟು, ಈ ಕಾಸ್ಮೆಟಿಕ್ಸು ಇವೆಲ್ಲವೂ ಕೂಡ 2000 ಇತ್ತೀಚೆಗೆ ಕಾಸ್ಮೆಟಿಕ್ಸು ಇವೆಲ್ಲವೂ ಕೂಡ ಇಲ್ಲಿ ಆರಂಭ ಮಾಡ್ತಾರೆ. ಓಕೆ, ಕಾಸ್ಮೆಟಿಕ್ಸ್ ಕೂಡ ಇವಾಗಲೂ ಬಳಕೆ ಎಲ್ಲ ಮಾಡ್ತಾ ಇದ್ದಾರೆ. ಬಳಕೆ ಇದೆ. ಏನಾದರೂ ಬೇಬಿ ಪ್ರಾಡಕ್ಟ್ ಇದೆಯಾ ಸರ್? ಬೇಬಿ ಸೋಪ್ ಇದೆ, ಬೇಬಿ ಪೌಡ್ರ್ ಇದೆ, ಆಮೇಲೆ ಇದು ಏನು ಹೇರ್ ಆಯಿಲು ಇದೆ, ಮತ್ತು ಏನು ಫೇಸ್ ವಾಶು ಇದು ಇವಿದೆ, ಇವೆಲ್ಲವೂ ಕೂಡ ಪೌಡ್ರ್ ಇದೆ, ಬೇಬಿ ಪೌಡ್ರ್ ಇದೆ. ಇವೆಲ್ಲವೂ ಕೂಡ ನಾವು ಕಾಸ್ಮೆಟಿಕ್ಸಲ್ಲಿ ಉತ್ಪಾದನೆ ಮಾಡ್ತೇವೆ, ಅತ್ಯುತ್ತಮವಾದ ಉತ್ಪಾದನೆ ವಸ್ತುಗಳನ್ನು. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳಗಡೆ ನಿಮ್ಮ ಫ್ಯಾಕ್ಟ್ರಿನ ನೋಡ್ತೀನಿ, ಅದ್ರ ಜೊತೆಗೆ ನಮ್ಮ ಜೊತೆ ಬಂದು ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವಾಗ ಫ್ಯಾಕ್ಟ್ರಿ ಒಳಗಡೆ ಒಳಗಡೆ ಬಂದಾದ ನಂತರ ಔಟ್ಲುಕ್ ಅಷ್ಟೇ ನೋಡಿರ್ತೀವಿ ನಾವು ಇದುವರೆಗೂ, ಸೋಪನ್ನ ಕೈಲಿ ಇಟ್ಕೊಂಡು. ಅದು ಬರಬೇಕಂತ ಹೇಳಿದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಹಂತ ಹಂತವಾಗಿ ನಮ್ಮ ವೀಕ್ಷಕರಿಗೆ ಹೇಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸೋಪ್ ಮೇಕಿಂಗ್, ಒಂದು ರೀತಿಯಾಗಿ ಸಾಬೂನು ತಯಾರಿಕೆ, ಅದರಲ್ಲೂ ಕೂಡ ಶ್ರೀಗಂಧದ ಸಾಬೂನು ತಯಾರಿಕೆ ಯಾವ ರೀತಿ ಇರುತ್ತೆ? ಸ್ಟಾರ್ಟಿಂಗ್ ಹೇಗೆ ಸರ್? ನೋಡಿ, ಅಲ್ಲಿ ಮೇಲೆ ಸೈಲೋ ಇದೆಯಲ್ಲ, ಅಲ್ಲಿ ನಮ್ಮ ಸೋಪ್ ನೂಡಲ್ಸು ಮತ್ತು ಅಲ್ಲಿ ಇರ್ತಕ್ಕಂಥ ಪ್ಲಾಟರ್ಗಳಲ್ಲಿ ಈ ಕೆಮಿಕಲ್ಸು ಇವೆಲ್ಲವೂ ಕೂಡ ಮಿಕ್ಸ್ ಮಾಡ್ತಾರೆ ಅಲ್ಲಿ. ಸೊ ಅಲ್ಲಿಂದ ಇಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಇದನ್ನು ಮಿಲ್ಲಿಂಗ್ ಮಿಷಿನು ಅಂತೇಳಿ ಕರಿತೀವಿ. ಮಿಲ್ಲಿಂಗ್ ಮಿಷಿನಿಂದ ಬಂದಮೇಲೆ ನೆಕ್ಸ್ಟ್ ಕನ್ವೇಯರ್ ಬೆಲ್ಟ್ ಮೂಲಕ ಹೋಗಿ ಡುಪ್ಲೆಕ್ಸ್ ಪ್ಲಾಡ್ರಲ್ಲಿ ಇಳಿದುಬಿಟ್ಟು ನಂತರ ಈ ಸೋಪು ಕೇಕ್ಗಳಾಗಿ ಮಾರ್ಪಡುತ್ತೆ. ಆ ಕೇಕ್ಗಳಾಗಿ ಹೋದ್ಮೇಲೆ ಇಲ್ಲಿಂದ ನೆಕ್ಸ್ಟು ಇಲ್ಲಿ ಕಟ್ಟಾಗುತ್ತೆ. ಈ ಮಿಷಿನಲ್ಲಿ ಎಲೆಕ್ಟ್ರಾನಿಕ್ ಕಟಿಂಗ್ ಮಿಷಿನು ಅಂತೇಳಿ ಕರಿತೀವಿ. ಸೊ ಅದಾದಮೇಲೆ ಕೇಕ್ಗಳಾಗಿ ಅಲ್ಲಿಗೆ ಹೋಗುತ್ತೆ ಇದರಲ್ಲಿ. ಸೊ ಈ ಪ್ರೋಸೆಸ್ಸಲ್ಲಿ ಈ ಥರ ನಮ್ಮದು ಸೋಪು ಹೋಗ್ತಾ ಇರುತ್ತೆ. ಇದು ಆದಮೇಲೆ ಸೊ ಇಲ್ಲಿ ಸ್ಟ್ಯಾಂಪಿಂಗ್ ಮಿಷಿನು ಅಂತಕ್ಕಂಥದ್ದು. ಸೊ ಇಲ್ಲಿಂದ ಸೋಪ್ಸ್ನ ಅದು ತಗೊಳುತ್ತೆ. ಅಲ್ಲಿಂದ ಪ್ರೋಸೆಸ್ ಆಗಿ ಬಂದಿರತಕ್ಕಂಥ, ಕಟಿಂಗ್ ಆಗಿ ಬಂದಿರತಕ್ಕಂಥದ್ದನ್ನು ಇಲ್ಲಿ ಅಂತಿಮವಾಗಿ ಸೋಪಾಗಿ ತಗೊಳುತ್ತೆ. ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ಇದಾಗುತ್ತೆ. ಸ್ಟಾಂಪಿಂಗ್ ಮಿಷಿನ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಆಗಿ ಹೋಗಿ ಎಲ್ಲವೂ ಕೂಡ. ಸೊ ಇದು 75 ಗ್ರಾಮ್ದು ಮೈಸೂರು ಸ್ಯಾಂಡಲ್ ಸೋಪು ಅಂತಕ್ಕಂಥದ್ದು. ಸೊ ಅತ್ಯಂತ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ ಇದಕ್ಕೂ ಕೂಡ. ಅತಿ ಹೆಚ್ಚು ಹೋಗ್ತಾ ಇರತಕ್ಕಂಥ ಸೋಪುಗಳಲ್ಲಿ ಇದು ಕೂಡ ಒಂದು. ತುಂಬ ನೋಡಿ,
ತುಂಬ ಫ್ರಾಗ್ರೆನ್ಸ್ ಇದೆ. ಎಷ್ಟು ಫ್ರಾಗ್ರೆನ್ಸ್ ಇದೆ ಅಂತ ಹೇಳಿದ್ರೆ ಅಂದ್ರೆ ಇದ್ರ ಕಾನ್ಸೆಪ್ಟ್ ಏನು, ಕಾಮನ್ ಮ್ಯಾನ್ ಕೂಡ ಕಾಮನ್ ಫ್ಯಾಮಿಲಿಲೂ ಕೂಡ ಅವ್ರು ಸ್ಥಿತಿವಂತರಾಗಿರ್ಲಿ ಬಿಡ್ಲಿ ಎಲ್ಲರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯನ್ನು ಕೂಡ ಕಡು ಬಡವರು ಕೂಡ ಇದನ್ನ ಎಲ್ಲರೂ ಬಳಸಬೇಕು. ಬಳಸ್ತಕ್ಕಂಥವ್ರು, ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ನಮ್ಮ ಸೋಪನ್ನು ಬಳಸ್ತಾರೆ. ರೀಸನಬಲ್ ಪ್ರೈಸ್, ರೀಸನಬಲ್ ಪ್ರೈಸ್ ಅಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರೋದು. ಅತಿ ಹೆಚ್ಚು ಡಿಮ್ಯಾಂಡ್ ಇರ್ತಕ್ಕಂಥ. ಓಕೆ, ಒಂದು ಫ್ಯಾಮಿಲಿಗೆ ಎಷ್ಟು ದಿನ ಆಗ್ಬೋದು ಸರ್ ಇದು? ಒಂದು 15 ಡೇಸ್ ಬರುತ್ತಾ? ಅಂದ್ರೆ ಅವರು ಒಬ್ಬರು ಬಳಸಿದ್ರೆ ಒಂದು ತಿಂಗಳು ಬರುತ್ತೆ, ಒಂದು ಫ್ಯಾಮಿಲಿ ಎಲ್ಲ ಬಳಸಿದ್ರೆ ಒಂದು ವಾರ ಬರುತ್ತೆ, ಈ ತರ. ಓಕೆ, ಇದು ಸಿಲ್ಲಿ ಅನಿಸ್ಬೋದು ನಿಮ್ಗೆ, ಅದು ಕೇಳ್ತೀನಿ, ನೀವು ಕೂಡ ಬಳಸ್ತಾ ಇದ್ರ ಮುಂಚೆ, ಇಲ್ಲಿಗೆ ಬಂದ್ಮೇಲೆ ಬಳಸ್ತಾ ಇದ್ದೀರಾ? ನಾನು ಹಾಸ್ಟೆಲ್ ಇದ್ದೆ ಮೊದಲು. ಹಾಸ್ಟೆಲ್ ಇರುವಾಗಲೇ ಮೈಸೂರು ಸ್ಯಾಂಡ್ಲ್ ಬಳಸ್ತಾ ಇದ್ದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕುಟುಂಬದಲ್ಲಿ ಬಳಸ್ತಾ ಇದ್ರು ಮೈಸೂರು ಸ್ಯಾಂಡ್ಲು. ಇಲ್ಲಿಗೆ ಬಂದ ಮೇಲೆ ಈ ಪ್ರೋಸೆಸ್ ಅನ್ನು ನೋಡಿದ್ದಾದ್ಮೇಲೆ ತುಂಬಾ ಒಳ್ಳೆ ಕ್ವಾಲಿಟಿ ಸೋಪು ಇದು ಅಂತೇಳಿ ಇನ್ನೂ ದೃಢ ನಿರ್ಧಾರ ಆಯಿತು. ಪ್ರೋಸೆಸ್ ನೋಡಿದ್ದಾದ್ಮೇಲೆ ಈಗಲೂ ನಮ್ಮ ಮನೆಯಲ್ಲೂ ಬಳಸ್ತೀವಿ ಮತ್ತು ಎಲ್ಲರಿಗೂ ನಾನು ಹೇಳ್ತೀನಿ, ಇದು ಅತ್ಯುತ್ತಮವಾಗಿರ್ತಕ್ಕಂಥ ಸೋಪು, ನ್ಯಾಚುರಲ್ ಸೋಪು. ಇದನ್ನು ಬಳಸೋದ್ರಿಂದ ನಿಮ್ಮ ತ್ವಚೆಯಲ್ಲಿರ್ತಕ್ಕಂಥ ಏನಾದರೂ ಅನಾರೋಗ್ಯಗಳು ಕೂಡ ವಾಸಿಯಾಗುತ್ತೆ. ಇದನ್ನು ಬಳಸಿ ಅಂತೇಳಿ. ಓಕೆ, ಅಂದ್ರೆ ವೈದ್ಯಕೀಯ ಗುಣಗಳಿದೆ ಶ್ರೀಗಂಧದಲ್ಲಿ, ಅದ್ರ ಜೊತೆಗೆ ಆಯುರ್ವೇದಿಕ್ ಅಂಶಗಳಿದೆ. ಮೈ ಕಾಂತಿಗಾಗಿ, ಚರ್ಮದ ಕಾಂತಿಗಾಗಿ, ಚರ್ಮದ ಸಮಸ್ಯೆಗಳಿಗಾಗಿ, ಯಾವುದೇ ಒಂದು ರೋಗ ರುಜಿನಗಳಿದ್ರೂ ಕೂಡ ವಾಸಿಯಾಗುತ್ತೆ. ಮತ್ತು ಇಂದಿನ ಕಾಲದಲ್ಲಿ ಈವನ್ ಇನ್ನೊಂದು ಹೆಚ್ಚಿನದಾಗಿ ಮಾತಾಡಬೇಕು ಅಂತ ಹೇಳಿದರೆ, ಲೈಂಗಿಕ ಸಮಸ್ಯೆ ಇದ್ರೂ ಕೂಡ ನಮ್ಮ ಶ್ರೀಗಂಧದ ಎಣ್ಣೆಯನ್ನು ಬಳಸ್ತಾ ಇದ್ರು. ಪ್ರತಿಯೊಂದು ಸಮಸ್ಯೆಗಳು ಬಂತ ನಿನಗೆ ಚರ್ಮದಲ್ಲಿ, ಏನಿಲ್ಲ ಒಂದು ಸ್ವಲ್ಪ ಶ್ರೀಗಂಧದ ಪೌಡರ್ ಹಾಕ್ಕೊಂಡು ಸ್ನಾನ ಮಾಡಿಸು ಅಂತ ಹೇಳ್ತಿದ್ರು. ಯಾಕೆಂತ ಹೇಳಿದ್ರೆ ನಮ್ಮ ಅಜ್ಜಿಯವರು ಚಿಕ್ಕದ್ರಲ್ಲಿ ಇದ್ದಾಗ ಹಂಗೆ ಮಾಡ್ತಾ ಇದ್ದೆ, ಏನಾರು ಚರ್ಮ ಕಡಿತಾ ಇದೆ ಅದು ಇದು ಅಂತ ಹೇಳಿದಾಗ ಗಂಧದ ಪೌಡರ್ ತಗೊಬಂದು ನೀರಿಗೆ ಹಾಕಿ, ಬಿಸಿನೀರಿಗೆ ಹಾಕಿ 5 ನಿಮಿಷ ಬಿಟ್ಟು ಇದು ಮಾಡಿದೆ ಅಂತ. ಒಂದು 4-5 ಕಣಗಳಲ್ಲೇ ಅಷ್ಟು ಅಂಶ ಇದ್ದಾಗ ಈ ರೀತಿಯಾದಂಥ ಒಂದು ಸೋಪಲ್ಲಿ ಇನ್ನೆಷ್ಟು ಅಂಶಗಳಿರುತ್ತೆ. ಯಾಕೆಂತ ಹೇಳಿದ್ರೆ ಇವಾಗ ಗಂಧದ ಯಾರು ಮನೇಲಿ ಇಟ್ಕೊಳ್ಳೋಂಗಿಲ್ಲ ಸಾಮಾನ್ಯವಾಗಿ, ಅದು ತಪ್ಪು, ಅರಣ್ಯ ಇಲಾಖೆ ಆಕ್ಟ್ ಪ್ರಕಾರ. ಮತ್ತು ಅದು ಕೂಡ ದುಬಾರಿ ಆಗಿದೆ. ಒರಿಜಿನಲ್ ತೊಗೊಬಂದು ನಾವು ಅದನ್ನು ಪೌಡ್ರ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದಾಗ ಅಸಾಧ್ಯವಾದ ಮಾತು. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದವರಾಗಿರ್ಬೋದು ನೋಡಿ, ಮೈಸೂರು ಸ್ಯಾಂಡಲ್ ಸೋಪನ್ನು ಬಗೆಬಗೆಯಾದ ರೀತಿಯಲ್ಲಿ ಮಾಡಿದ್ದಾರೆ. ಇದ್ರ ಮುಖಾಂತರ, ಟೂರ್ ಮುಖಾಂತರ ಇನ್ನು ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿಗೋಣ. ನಾನು ಕೂಡ ತಗೊಂಡು ಹೋಗ್ತೀನಿ ಸರ್, ಕೊಡಬೇಕು. ಕೊಡ್ತೀವಿ, ಖಂಡಿತ ಯೂಸ್ ಮಾಡಿ, ಬಳಕೆ ಮಾಡಿ, ಇನ್ನಷ್ಟು ಜನರಿಗೆ ಹೇಳಿ. ನಮ್ಮ ಸೋಪು ಬಳಕೆ ಆಗಬೇಕು, ಉಪಯೋಗ ಆಗಬೇಕು. ಯಾವುದೇ ವಸ್ತು ಉಪಯೋಗ ಆಗೋದು ಅದು ಬಳಕೆ ಆದಾಗ. ಇದನ್ನು ನೀವು ಯೂಸ್ ಮಾಡಿ, ಬೇರೆಯವ್ರಿಗೂ ಯೂಸ್ ಮಾಡೋಕ್ಕೆ ಹೇಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು.